ಮೂಡ ಹಗರಣ ಕೇವಲ ಮೈಸೂರು ಜಿಲ್ಲೆಗೆ ಸೀಮಿತವಾದಂಥ ಒಂದು ಪ್ರಕರಣ ಆಗಿತ್ತು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 14 ಅಥವಾ 16 ಸೈಟನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಗಿತ್ತು. ಆದರೆ ಅದಕ್ಕಿಂತ ದೊಡ್ಡ ಹಗರಣ ಏನಿದೆ ಅಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥದ್ದು. ಸುಮಾರು 187 ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿ ನಮ್ಮ ಎಸ್ಟಿ ಜನಾಂಗಕ್ಕೆ ಸೇರಬೇಕಾಗಿದ್ದಂಥ ದುಡ್ಡನ್ನು ಕಬಳಿಸಿದ್ದಾರೆ. ಅದರಲ್ಲಿ ಹಾಗೆಯೇ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರವಾಗಿ 20,000 ಕೋಟಿಗಿಂತಲೂ ಹೆಚ್ಚನ್ನ ಪೋಲ್ ಮಾಡಿದ್ದಾರೆ ದುಡ್ಡನ್ನು. ಇದು ಬಹಳ ದೊಡ್ಡ ಸ್ಕ್ಯಾಮ್, ಇದು ಬಿಗ್ಗರ್ ಸ್ಕ್ಯಾಮ್ ಇದು. ಹಾಗೆ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇರುವಂತಹ ಎಸ್ಸಿ ಎಸ್ಟಿ ಜನಾಂಗದವರಿಗೆ ಆಗಿರುವಂತಹ ಅನ್ಯಾಯದ ಪ್ರಶ್ನೆ ಇದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಅದರಲ್ಲೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಸೇರಬೇಕಾಗಿರುವಂತಹ ಹಣವನ್ನು ಈ ರೀತಿ ಪೋಲ್ ಮಾಡಿರುವಂಥದ್ದು, ಹಾಗೂ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂದ್ರೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಂಡಿದ್ದಾರೆ. ಇದರಲ್ಲಿ 187 ಕೋಟಿ ಅಲ್ರಿ 82 ಕೋಟಿ ಅಂತ ತಂದಿದ್ದಾರೆ. ಅಂದ್ರೆ ಹಣದ ಪ್ರಮಾಣ ಅವರು ಕಮ್ಮಿ ಮಾಡಿ ಹೇಳಿರ್ಬೋದು, ಆದರೆ ಮೂಡಾದ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ನಾನು ನಡ್ಕೊಂಡಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರೋದ್ರ ಬಗ್ಗೆ ಸ್ವತಃ ಅವರೇ ಹೌಸಲ್ಲಿ ಒಪ್ಕೊಂಡಿದ್ದಾರೆ. ಅವರು ಫೈನಾನ್ಸ್ ಮಿನಿಸ್ಟರ್ ಕೂಡ ಹೌದು. ಮೂಡಾ ಪ್ರಕರಣಕ್ಕಿಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಪ್ರಕರಣ ಗಂಭೀರವಾದಂತಹ ಒಂದು ಹಗರಣವಾಗಿದೆ. ಅದನ್ನು ನಾವು ಕೈಗೆತ್ತಿಕೊಂಡು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಪಕ್ಷದಲ್ಲಿರುವಂತಹ ಕೆಲವು ಹಿರಿಯರು ಯೋಚನೆಯನ್ನು ಮಾಡಿದ್ದಿದೆ. ಹಾಗಾಗಿ ಬೆಳಗಾವಿಗೆ ನನ್ನನ್ನು ಕೂಡ ಬರಲಿಕ್ಕೆ ಹೇಳಿದ್ರು. ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಜಾತಿ ಜನಾಂಗಗಳನ್ನು ಹೋಲಿಸಿದ್ರೆ, ಎಲ್ಲಾ ಜಾತಿ ಜನಾಂಗಗಳಲ್ಲಿರುವಂತಹ ಅಭಿಮಾನಿಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡ್ರೆ, ಬಿಜೆಪಿಯಲ್ಲಿ ಅತ್ಯಂತ ಜನಪ್ರಿಯ ನೇತಾರ ಅಂತಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಅವರು ಕರೆದ್ರು, ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು, ಹಾಗೆ ಸಿದ್ದೇಶ್ವರ ಅವರು ಬರ್ತಾ ಇದ್ರು, ಕುಮಾರ್ ಬಂಗಾರಪ್ಪನವರು ಬರ್ತಾ ಇದ್ರು. ಇದು ಹಿಂದುಳಿದ ಜಾತಿ ಜನಾಂಗಗಳಿಗೆ ಆಗಿರುವಂತಹ ಅನ್ಯಾಯ. ಇದ್ರ ಬಗ್ಗೆನೂ ಪಾದಯಾತ್ರೆನ ನಾವು ಮಾಡಬೇಕು, ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಮತ್ತೆ ಸರ್ಕಾರವನ್ನು ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಸಾಕ್ಷ್ಯಾಧಾರಗಳಿದೆ. ನೀವು ಬೆಂಗಳೂರು ಮೈಸೂರು ನಡುವೆ ನಡೆದಂತಹ ಏನು ಈ ಮೂಡಾಕ್ಕೆ ಸಂಬಂಧಪಟ್ಟಂತಹ ಮೈಸೂರು ಚಲೋ ಅದರಲ್ಲಿ ಭಾಗಿಯಾಗಿದ್ರಲ್ಲ, ಬಂದು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ, ನಾವು ಯಾವ ರೀತಿ ಮಾಡಬಹುದು, ಯಾವ ರೀತಿ ರೂಪುರೇಷೆಯನ್ನು ನಾವು ತಯಾರು ಮಾಡಬಹುದು ಅಂತೇಳಿ ನನ್ನನ್ನು ಕೇಳಿದ್ರು. ಹೋಗಿ ನಾನು ಹೇಳಿದ್ದೀನಿ. ಎಲ್ಲ ಬಿಜೆಪಿದು ಟಾಲ್ ಲೀಡರ್ಸ್ ಇದ್ದಾರೆ, ಅವರು ಒಂದೊಂದು ಜಾತಿ ಜನಾಂಗಕ್ಕೆ ಸೇರಿದಂಥವ್ರು ಇದ್ದಾರೆ, ಎಲ್ಲರನ್ನು ರೆಪ್ರೆಸೆಂಟ್ ಮಾಡುವಂಥವ್ರು ಅಲ್ಲಿ ಬಂದಿದ್ರು. ಹಾಗಾಗಿ ಅವರಿಗೆ ಹೋಗಿ ನಾನು ಮಾಹಿತಿನ ಕೊಟ್ಟು ಬಂದಿದ್ದೀನಿ ಹೊರತು ಇದು ಯಾವುದೇ ಭಿನ್ನಮತೀಯರ ಸಭೆನೂ ಅಲ್ಲ, ಅತೃಪ್ತರ ಸಭೆನೂ ಅಲ್ಲ. ಇದು ಬಿಜೆಪಿಯ ಬಲವರ್ಧನೆಗೋಸ್ಕರವಾಗಿ ಸಮಾನ ಮನಸ್ಕರ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ, ಅವರ ಸಭೆನೇ ಹೊರತು ಇದನ್ನ ಯಾವ ಬಂಡಾಯದ ಸಭೆನೂ ಅಲ್ಲ ಇದು.